ನೋಡಿ ಇಲ್ಲಿ ದೀಪ ಆಟ ಅಂತ ಬಂದು ನಿಂತಿರೋದಿಲ್ಲ. ಹಚ್ಚೋದು ನಾವು ತಗೊಳೋದು ಹೇಳ್ತೀರ ಆಗ್ಬಿಡಿ कुबेराय वै श्रवणाय महादेवाय ते नमो नमः। ॐ भद्रं गणे विष्णोयाम देवाः भद्रं पश्येमाक्षप्रियजत्राः वीरैरङ्गैः सृष्टवागं स्वस्तनोभिः यशोमदेवैवन्यवायुः दीर्घामायुः। ಇವತ್ತು ಕೌಂತಯ್ಯ ಚಿತ್ರದ ಮುಹೂರ್ತ ಮತ್ತು ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ. ಈ ಚಿತ್ರದ ಹೆಸರು ಕೌಂತಯ್ಯ. ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ, ಶೂಟಿಂಗ್ ಶುರುವಾಗ್ತಾ ಇದೆ. ಚಿತ್ರಕ್ಕೆ ಶುಭವಾಗಲಿ. ಚಂದ್ರಹಾಸ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸುರೇಶ್ ಕುಮಾರ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆಲ್ ದ ವೆರಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಪಾತ್ರ ಒಬ್ಬ ಇನ್ಸ್ಪೆಕ್ಟರ್ ಪಾತ್ರ, ಕೇಂದ್ರ ಪಾತ್ರ. ಈ ಕಥೆಯ ಕೇಂದ್ರ ಪಾತ್ರ. ಇವತ್ತೇ ಎಲ್ಲ ಹೇಳ್ಬಿಟ್ರೆ ಕಥೆನೇ ಹೇಳ್ದಂಗಾಗುತ್ತೆ, ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ. ಅಚ್ಯುತ್ ಕುಮಾರ್ ಇನ್ನಂದ್ರೆ ಅಚ್ಯುತ್ ಕುಮಾರ್ ಇದ್ದಾರೆ ಅಂತ. ಇಲ್ಲ, ಇದು ಒಬ್ಬ ರಿಟೈರ್ಮೆಂಟ್ಗೆ ಬಂದಿರುವಂಥ ಒಬ್ಬ ಇನ್ಸ್ಪೆಕ್ಟ್ರು, ಡಿಪಾರ್ಟ್ಮೆಂಟಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋವಂಥ ಒಬ್ಬ ಇನ್ಸ್ಪೆಕ್ಟ್ರು. ಅವನ ಕಡೆಯ ದಿನಗಳನ್ನು, ಅವನಿಗೆ ಎದುರಾಗುವ ಸವಾಲುಗಳನ್ನು ಅವನು ಹೆಂಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಒಂದು ಎಳೆ. ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಾನು ಇಡೀ ಕತೆ ರಿವೀಲ್ ಮಾಡಬೇಕಾಗತ್ತೆ, ಹಾಗಾಗಿ ಇಷ್ಟು ಮಾತ್ರ ಸಾಕು ಅಂತ ಅನ್ಕೋತೀನಿ. ಇನ್ಸ್ಪೆಕ್ಟರ್ ಪಾತ್ರ ಸ್ವಲ್ಪ ಫಿಟ್ನೆಸ್ ಆ ಥರ ಏನಾದರೂ ಮಾಡ್ಕೊಂಡ್ರೆ? ಇನ್ಸ್ಪೆಕ್ಟರ್ ನಾನು ಫಿಟ್ಟಾಗಿ ಕಾಣೋದು. ಅವನು ರಿಟೈರ್ಮೆಂಟಿಗೆ ಬಂದಿರುವ ಇನ್ಸ್ಪೆಕ್ಟರ್ ತರ ಕಾಣ್ತಾನ. ಅವನು ರಿಟೈರ್ಮೆಂಟಿಗೆ ಅದಕ್ಕಿಂತ ಜಾಸ್ತಿ ಫಿಟ್ ಆಗಿದಾರಲ್ಲ, ಇರ್ತಾರಲ್ಲ ಸುಮಾರು ಜನ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಫಿಟ್ ಆಗಿರೋರು ಇದಾರಲ್ಲ. ಸೊ ನಾವು ಅವ್ರನ್ನ ನೋಡಿ ನಾವು ಹೀಗಿರ್ಬೇಕು ಅಂತ ಹಾಗೆ ಇದೀವಿ ಅಷ್ಟೇ. ಇಲ್ಲ ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಅದು ವ್ಯವಸ್ಥೆ ವಿರುದ್ಧದ ಹೋರಾಟ ಈ ಥರದ ಕತೆ ಅಲ್ಲ, ಒಂದು ಕೇಸಿನ ಸುತ್ತ ನಡೆಯುವಂತ ಕತೆ. ಯಾವ ಕಾಲಘಟ್ಟದ? ಕಾಂಟೆಂಪ್ರರಿ ಫಿಲ್ಮ್, ಈಗಿನ ಕಾಲವೇ, ಪೀರಿಯಡ್ ಏನಲ್ಲ, ಈಗಿನ ಕಾಲ. ಪೋಸ್ಟರ್ ಅದು ನೀವು ಡೈರೆಕ್ಟರ್ನ ಕೇಳ್ಬೇಕು. ಡಿಸೈನ್ ಆಸ್ಪೆಕ್ಟ್ ಸ್ವಲ್ಪ ನಮಗೆ ಅರ್ಥ ಆಗೋದಿಲ್ಲ. ಅಟ್ ಪ್ರೆಸೆಂಟ್ ಈಗ ಗೊತ್ತಿದೆ ಕಮಲ್ ಹಾಸನ್ ಅವ್ರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ರಿಯಾಕ್ಷನ್ ಏನಾದ್ರು? ನಮ್ಮ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಮಾತಾಡೋಣ ಅಲ್ವಾ? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಷ್ಟು ಜನ ಈ ಶುಭಾರಂಭಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು. ಹಾಗೆ ನಾವು ಆರ್ಟಿಸ್ಟ್ ಆದ್ಮೇಲೆ ಒಂದು ಮುಹೂರ್ತದ ದಿನ ಮತ್ತೆ ರಿಲೀಸ್ ದಿನ, ಈ ಎರಡು ಒಂಥರ ತುಂಬಾ ಸ್ಪೆಷಲ್ ದಿನ. ಸೊ ಇವತ್ತೊಂಥರ ಹೊಸ ಆರಂಭ ಅಂತ ಅನ್ಕೊಂಡು ಇದನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಚಂದ್ರಹಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಸರ್, ಅಂಡ್ ಸುರೇಶ್ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಈ ಕತೆ ನನಗೆ ಬಂದಾಗ ಆಕ್ಚುಲಿ ತುಂಬಾ ಎಕ್ಸೈಟ್ ಆಯ್ತು, ಬಿಕಾಸ್ ಒಂದು ಆರ್ಟಿಸ್ಟಿಕ್ ಸೈಡ್ ಆಫ್ ಮೀನ ಒಂದು ಈ ಕಥೆಯಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟ ಆಯ್ತು. ಅಂಡ್ ಅಚ್ಯುತ್ ಸರ್ ಮಗಳ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಒಂದು ಈ ಅಪ್ಪ ಮಗಳದೊಂದು ಜರ್ನಿ ಈ ಸಿನಿಮಾದಲ್ಲಿದೆ. ಅಂಡ್ ತುಂಬಾ ಒಂದು ಪವರ್ಫುಲ್ ಅಂಡ್ ಬೋಲ್ಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್. ಸೊ ತುಂಬಾ ಆಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ, ಅಂಡ್ ನಿಮ್ಮೆಲ್ರಿಗೂ ತೋರ್ಸಕ್ಕೆ ಎಕ್ಸೈಟ್ ಆಗಿದ್ದೀನಿ ಅದನ್ನ ಯಾವ ತರ ಪ್ಲೇ ಮಾಡ್ತೀನಿ. ಸೊ ಆ ಒಂದು ಜರ್ನಿಲಿ ಇದ್ದೀನಿ. ಅಂದ್ರೆ ಪಾತ್ರದ ಇನ್ಸ್ಪಿರೇಷನ್ ನೀವುಗಳೇ, ಯಾಕಂದ್ರೆ ನನ್ನ ಪಾತ್ರ ಬಂದು ರಿಪೋರ್ಟರ್ ಪಾತ್ರ. ಈ ಫಸ್ಟ್ ಟೈಮ್ ಐ ಆಮ್ ಪ್ಲೇಯಿಂಗ್ ಒಂದು ಈ ಜರ್ನಿದು. ಸೊ ನೀವುಗಳನ್ನೇ ಇನ್ಸ್ಪಿರೇಷನ್ ತಗೊಂಡು ನೀವು ಯಾವ ತರ ಇರ್ತೀರ ಅದನ್ನ ನೋಡ್ಕೊಂಡು ಮಾಡೋಣ ಅಂತ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾ ಸರ್, ಅದು ಗೊತ್ತಿಲ್ಲ ಸರ್. ಅಂದ್ರೆ ಒಂದು ಅಪ್ಪ ಮಗಳದ್ದು ಒಂದು ಸ್ಟೋರಿ ಜರ್ನಿ ನನ್ನ ಪಾತ್ರ ಇದೆ. ಒಂದು ಕ್ರೈಮ್ ಥ್ರಿಲ್ಲರ್ ಸ್ವಲ್ಪ ಎಮೋಷನಲ್
ಜರ್ನಿ ಇರುತ್ತೆ. ಪೇರಿಲ್ಲ ಅಂದ್ರೆ ಅಪ್ಪ ಮಗಳದ್ದೇ ಒಂದು ಜರ್ನಿ ಇದೆ. ನನ್ಗೆ ಪೇರಿಲ್ಲ, ಮೋಸ್ಟ್ಲಿ ಅಪ್ಪಗೂ ಪೇರಿಲ್ಲ. ಸಾಂಗ್ ಇದೆ, ಅದು ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾರೆ ಎಷ್ಟು ಸಾಂಗ್ಸ್ ಬರುತ್ತೆ ಅಂತ ಎಲ್ಲ. ಥ್ಯಾಂಕ್ ಯು ಸರ್. ಮಹಾಕಾಳಿ ಪ್ರೆಸೆಂಟ್ಸ್ ಕೌಂಟಯ್ಯ ಮೂವಿ ಮೋರತ್. ಸರ್ ಹಂಗೆ ಕ್ಲಾಪ್ ಇಟ್ಕೊಳ್ಳಿ ಸರ್. ಬಿಡಿದಾರೆ ಸರ್ ಸ್ವಲ್ಪ ಹೇಳಿ ಚಂದ್ರು. ಅಂತ ಹೇಳಿ, ಕೌಂತೆಯ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಕುಂತಿ ಪುತ್ರ ಅಂತ. ಸೊ ಈ ಚಿತ್ರದ ಹೀರೋ ಅಚ್ಯುತ್ ಕುಮಾರ್ ಸರ್. ಸೊ ಅದಕ್ಕೆ ಈಕ್ವಲ್ ಕ್ಯಾರೆಕ್ಟರ್, ಮಗಳ ಕ್ಯಾರೆಕ್ಟರ್ ಒಂದು ಬರುತ್ತೆ, ಅದು ಶರಣ್ಯ ಶೆಟ್ಟಿ ಮಾಡ್ತಾ ಇದಾರೆ. ಅವರು ಕ್ರೈಮ್ ಬ್ಯೂರೋ ಹೆಡ್ ಈ ಸಿನಿಮಾದಲ್ಲಿ. ಸೊ ಶರಣ್ಯ ಶೆಟ್ಟಿ ಅವರು ಕ್ರೈಮ್ ಬ್ಯೂರೋ ಹೆಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಇವತ್ತು ಮುಹೂರ್ತ ನಿಮ್ಗೆಲ್ಲ ತಿಳಿದಿದೆ. ಸೊ ಶೆಡ್ಯೂಲ್ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನ್ ಜಾನರ್ ಬರುತ್ತೆ ಈ ಮೂವಿ? ಸೊ ಇದು ಒಂದು ಮರ್ಡರ್ ಮಿಸ್ಟ್ರಿ ಥ್ರಿಲ್ಲಿಂಗ್ ಸಬ್ಜೆಕ್ಟ್. 9th ಇಂದ ಶೂಟ್ ಪ್ಲಾನ್ ಮಾಡ್ತಾ ಇದೀವಿ. ಈ 9th ಇಂದ ಒಂದು ಸ್ಕೆಡ್ಯೂಲ್ ಆಗುತ್ತೆ. ಸೊ ಅದಾದ್ಮೇಲೆ ಟೆಕ್ನಿಷಿಯನ್ ಅಂತ ಹೇಳೋದು ಬಂದ್ರೆ DOP ಬಂದು PL ರವಿ ಅಂತ, ನಿರ್ಮಾಪಕರು ಸುರೇಶ್ ಕುಮಾರ್, ಮ್ಯೂಸಿಕ್ ಡೈರೆಕ್ಟರ್ ಬಂದು BJ ಭರತ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಸಾಂಗ್ಸ್ ಯಾವುದು ಇಲ್ಲ, ಬಟ್ ರೀರೆಕಾರ್ಡಿಂಗ್ ತುಂಬಾ ಸ್ಕೋಪ್ ಇದೆ. ಸೊ BJ ಭರತ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಶೂಟ್ ಆಗುತ್ತೆ? ಶೂಟಿಂಗ್ ಬಂದು ಬೆಂಗಳೂರು ಮತ್ತೆ ಮೈಸೂರಲ್ಲಿ ಆಗುತ್ತೆ. ಅರ್ಧ ಸಿನಿಮಾ ಬೆಂಗಳೂರಲ್ಲಿ ಆಗುತ್ತೆ, ಅರ್ಧ ಸಿನಿಮಾ ಮೈಸೂರಲ್ಲಿ ಆಗುತ್ತೆ. ನೈಜ ಘಟನೆಯಿಂದ ಸ್ಫೂರ್ತಿ ಪಡೆದಿರೋದು ಅಥವಾ ಆಧಾರಿತ ಆ ಥರ ಏನಾದ್ರು? ಇಲ್ಲ, ಇದು ಆ ಥರದ್ದೇನಿಲ್ಲ. ಒಂದು ಕ್ಯಾರೆಕ್ಟರ್ ಮಾತ್ರ, ಅಚ್ಯುತ್ ಸರ್ ಕ್ಯಾರೆಕ್ಟರ್ ಏನಿದೆಯೋ ಅದನ್ನ ಮಾತ್ರ ಒಂದು ಇನ್ಸ್ಪಿರೇಷನ್ ತಗೊಂಡ್ರು. ರಂಗನಾಥ್ ಅಂತ ಒಬ್ರು ಸಬ್ ಇನ್ಸ್ಪೆಕ್ಟರ್ ಇದ್ರು ಬಸವೇಶ್ವರ ನಗರದಲ್ಲಿ, ನನ್ನ ಸ್ನೇಹಿತರು ಅವರು. ಸೊ ಆ ಕ್ಯಾರೆಕ್ಟರ್ ಏನಿದೆಯೋ ಆ ಕ್ಯಾರೆಕ್ಟರ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಬ್ಜೆಕ್ಟ್ ಮಾಡುವಂಥದ್ದು. ಕೇಳಿದಿರ ಅವ್ರನ್ನ? ಕೇಳಿದ್ದೀನಿ. ನಮ್ಮ ಸ್ನೇಹಿತರು ಇಲ್ಲ ಇದ್ದಾರೆ. ಪಡೆದಿದ್ದೀನಿ. ತುಂಬಾ ವಿಷಯಗಳು ತಗೊಂಡಿದ್ದೀನಿ. ಆಕ್ಚುಲಿ ಅದು ಪೋಸ್ಟರ್ ಬಗ್ಗೆ ಮಾತಾಡಕ್ ಕೊಟ್ರೆ ಫುಲ್ ಕತೆ ಹೇಳ್ಬೇಕಾಗತ್ತೆ. ಸೊ ಆ ಕೌಂತೆ ಏನಿದೆಯೋ ಅದು ಕಾಂಟ್ರಾಸ್ಟ್ ಅಪರಿಚಿತ. ಸೊ ಅದೊಂದು ನಿಗೂಢ ಕ್ಯಾರೆಕ್ಟರ್ ಒಂದು ಬರುತ್ತೆ. ಸೊ ಆ ಕ್ಯಾರೆಕ್ಟರ್ಗೆ ಇಷ್ಟವಾದ ಪ್ಲೇಸ್ ಇದು ಮಾರ್ಚರಿ ಅಂತ ಫೀಲ್ ಮಾಡ್ಬೋದು ಮಾಡಿದ್ರೆ. ಸೊ ಆ ಮಾರ್ಚರಿ ಸೆಲ್ಫ್ ಕ್ರಿಯೇಟ್, ಆ ಕ್ಯಾರೆಕ್ಟರ್ ಏನಿದೆ ಸೆಲ್ಫ್ ಕ್ರಿಯೇಟ್ ಮಾಡುವಂತ ಒಂದು ಜಾಗ ಆಯ್ತು. ಸೊ ಸರಿಯಾಗಿ ಪೋಸ್ಟರ್ ನೋಡಿದ್ರೆ ಆಲ್ಮೋಸ್ಟ್ ಕಂಟೆಂಟ್ ಗೊತ್ತಾಗುತ್ತೆ. ಡೈರೆಕ್ಟರ್ ಸ್ಮಾಲ್ ಸಾರಿ ಫಾರ್ ಇಂಟರಪ್ಷನ್ ಸರ್. ನಾನು ಒಂದು ಕನ್ಫ್ಯೂಷನ್ ಆಯ್ತು ನಮ್ಮ ಮನೆ ಬಂದು ಕೇಳಿದಾಗ. ಕೌಂತೆಯ ಅಂದ್ರೆ ಐ ಥಿಂಕ್ ದುರ್ಯೋಧನದ ಇನ್ನೊಂದು ಹೆಸರು ಕೌಂತೆಯ ಅಂತ ಇದ್ದಿದ್ದಲ್ಲ, ಕರ್ಣನ್ಗೆ ಅಲ್ಲ? ಡಿಸ್ಕಷನ್ ನಮ್ಮ ಮನೇಲಿ ಇರ್ತಿದ್ದೆ. ಯಾಕಂದ್ರೆ ನಾವು ಅವಾಗ ಚಿಕ್ಕಮಗಳೂರು ಶೂಟಿಂಗ್ ಹೋಗ್ತಿದ್ದಾಗ ಅವಾಗ ಪ್ಲಾಂಟರ್ಸ್ ಕೋರ್ಟ್ ಅಂತಿದ್ದಲ್ಲ, ಅರ್ಲಿಯರ್ ದಟ್ ನೇಮ್ ವಾಸ್ ಕೌಂತೆಯ ಅಂತಿದ್ದು. ಅವಾಗೆಲ್ಲ ನಮ್ಮ ವಿಷ್ಣು ಸರ್, ಶಂಕರನಾಗ, ಅಂಬರೀಶ್, ನಾನು ಅವರೆಲ್ಲ ಬಂದಾಗ ಚಿಕ್ಕಮಗಳೂರಿನ ಸ್ವಲ್ಪ ಔಟ್ಸ್ಕರ್ಟ್ಸ್ ಇತ್ತು, ಪಬ್ಲಿಕ್ ಯಾರು ಡಿಸ್ಟರ್ಬ್ ಆಗಬಾರ್ದು. ಸೊ ದಟ್ ವಾಸ್ ನೇಮ್ಡ್ ಆಸ್ ಕೌಂತೆಯ ಹೋಟೆಲ್. ಆಫ್ಟರ್ ದಟ್ ಇಟ್ ವಾಸ್ ರೀನೇಮ್ಡ್ ಆಸ್ ಪ್ಲಾಂಟರ್ಸ್ ಕೋರ್ಟ್ ಅಂತ. ಸೊ ಅದು ನಂಗೆ ಜ್ಞಾಪಕ ಬರುತ್ತೆ, ಅದು ಹೇಳಿದೆ ನಾನು ಮಾತಾಡಿದ್ವಿ ತುಂಬ. ಸರ್ ಕರ್ಣ ತಗೊಂಡೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಕತೆ ಪ್ಲೇ ಮಾಡ್ತಾ? ಕ್ಯಾರೆಕ್ಟರ್ ಪ್ಲೇ ಅದು ಇನ್ನ ಕನ್ಫರ್ಮ್ ಆಗಿಲ್ಲ, ಹೇಳ್ತೀನಿ, ಡೆಫಿನೆಟ್ ಆಗಿ ಹೇಳ್ತೀನಿ. ಸೊ ಒಂದು ಒಳ್ಳೆ ಆರ್ಟಿಸ್ಟ್ ನ ಪ್ಲಾನಿಂಗ್. ಇಲ್ಲ ಸರ್, ಎರಡೂ ಈಕ್ವಲ್ ಆಗಿ ಹೋಗುತ್ತೆ. ಇನ್ನ ಫೈನಲ್ ಆಗಿಲ್ಲ, ಮಾಡ್ತಾ ಇದ್ದೀನಿ, ಇನ್ನ ಫೈನಲ್ ಆಗ್ಬೇಕು. ಆರ್ಟಿಸ್ಟ್ ಯಾರು ಅಂತ ಇನ್ನ ಫೈನಲ್ ಆಗಿಲ್ಲ. ಇಲ್ಲ, ಮಾತುಕತೆ ಆಗಿಲ್ಲ. ಸೊ ನೇಮ್ ಬೇಡ ಅಂತ ಅಷ್ಟೇ. ಯಾಕೆ ಆ ಟೈಟಲ್ ಕೌಂತೆಯನ? ಅದೇ ಹೇಳಿದ್ನಲ್ಲ ಸರ್, ಇವಾಗ ಅದನ್ನ ಹೇಳ್ತಾ ಹೋದ್ರೆ ಫುಲ್ ಕತೆ ಹೇಳ್ಬೇಕಾಗತ್ತೆ ಸರ್. ಈಗ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ, ಸೊ ಇನ್ಸ್ಪೆಕ್ಟರ್ ಅವರು ಭೇದಿಸಿರುವಂತ ಎಲ್ಲ ಕೇಸ್ಗಳನ್ನ ಈ ಸಿನಿಮಾದಲ್ಲಿ ಇದೆಯಾ ಅಂತ? ಖಂಡಿತವಾಗ್ಲೂ ಇಲ್ಲ ಸರ್. ಈ ಸಿನಿಮಾದಲ್ಲಿ ಇರೋದು, ಇಲ್ಲಿ ಏನ್ ನಾನು ಕೀ ಪಾಯಿಂಟ್ ಅಂತ ಏನ್ ತಗೊಂಡಿದ್ದೀನಿ, ಅದಕ್ಕೊಂದು ವರ್ಡ್ ಇದೆ. ಆ ಪದನೇ ಗೊತ್ತಿಲ್ದಿರೋ ಒಂದು ಕ್ಯಾರೆಕ್ಟರ್ ಇದು.
ಯಾರು ಅಚ್ಯುತ್ ಸರ್ ಕ್ಯಾರೆಕ್ಟರ್. ಸೊ ಆ ಹೆಸರು ಹೇಳಿದ್ರೆ ಏನಿದು ಅಂತ ಕೇಳುವಂಥದ್ದು. ಸೊ ಆ ಕ್ಯಾರೆಕ್ಟರ್ ಅದನ್ನ ಹೇಗೆ ಭೇದಿಸುತ್ತೆ ಅನ್ನೋದು ಸಿನಿಮಾ. ಥ್ಯಾಂಕ್ ಯು. ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹಿನ್ನೆಲೆ ಪರಿಚಯ ಮತ್ತು ಈ ಸಿನಿಮಾ ಮಾಡ್ತಿದ್ರ ಬಗ್ಗೆ 2 ಮಾತು. ಸರ್, ಮೊದಲನೇದಾಗಿ ತಮಗೆಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ಇದು ಆ್ಯಕ್ಚುಲಿ ನಮ್ಮ ಚಂದ್ರು ಅವರು ನನಗೆ ತುಂಬ ಪರಿಚಿತರವರು ಮೊದಲಿನಿಂದನೂ. ಸೊ ಈ ಥರ ಒಂದು ಸಿನಿಮಾ ಮಾಡೋಣ ಅಂತೇಳಿ, ಒಂದು ಒಳ್ಳೆ ಕತೆ ಇದೆ ಸರ್, ಮಾಡೋಣ ಅಂತ ಹೇಳಿದ್ರು. ಹಂಗಾಗಿ ಆ ಕತೆ ಎಲ್ಲ ಕೇಳಿದಾಗ ನಾನು ಒಂದು ಸ್ವಲ್ಪ ಇಂಪ್ರೆಸ್ ಆಗಿ, ನಾನು ಫಸ್ಟ್ ಕೇಳಿದ್ದೆ ಹೀರೋ ಯಾರು ಅಂತ ಹೇಳಿದಾಗ ಇದರಲ್ಲಿ ಅಚ್ಯುತ್ ಸರ್ ಅಂತ. ಯಾಕಂದರೆ ಅವರೆಲ್ಲ ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಅದಕ್ಕೆ ಇದರಲ್ಲಿ ಅಚ್ಯುತ್ ಸರ್ದು ಒಂದು ಹೀರೋ ಪಾತ್ರ ಬರುತ್ತೆ. ಹಂಗಾಗಿ ನಾನು ಒಪ್ಕೊಂಡು, ಕತೆನೂ ತುಂಬ ಚೆನ್ನಾಗಿ, ತುಂಬ ಒಂಥರ ವಿಭಿನ್ನವಾಗಿರೋ ಕತೆ ಇರೋದ್ರಿಂದ ನಾನು ಅದಕ್ಕೆ ಒಪ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಸರ್. ಸಿನಿಮಾ ನಿಮ್ಮ ಹಿನ್ನೆಲೆ ಸರ್, ಸರ್ ನಾನು ಆ್ಯಕ್ಚುಲಿ ನಾನೊಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮುಂಚೆ. ಆಮೇಲೆ ಅದು ಸುಮಾರು ಒಂದು 20-25 ವರ್ಷ ಮಾಡಿದೆ. ಆಮೇಲೆ ಒಂದು ಸ್ವಂತ ಓನ್ ಬಿಸ್ನೆಸ್ ಮಾಡಿದೆ. ಅದಾದಮೇಲೆ ನನಗೆ ಈ ಸಿನಿಮಾ ರಂಗದ್ದು ಸ್ವಲ್ಪ ಒಲವಿತ್ತು. ಮುಂಚೆಯಿಂದನೂ ಸಿನಿಮಾ ಮಾಡಬೇಕು ಅಂತೇಳಿ, ಸಿನಿಮಾ ಆಮೇಲೆ ಕಿರುತೆರೆ ಇದು ಸೀರಿಯಲ್ಸ್ ಏನಾದರೂ ಮಾಡೋಣ ಅಂತೇಳಿ. ಹಂಗಾಗಿ ಆ ಒಂದು ಇದರಲ್ಲಿ ನನಗೆ ಚಂದ್ರು ಸರ್ ಪರಿಚಯ ಆಗಿ, ನಮ್ಮ ಒಂದು ಫ್ರೆಂಡ್ಶಿಪ್ಪು, ಈ ಒಂದು ಅವರು ಕತೆ ಹೇಳಿದಾಗ, ಆ ಕತೆನೂ ಹೇಳಿದ್ನಲ್ಲ ತಮಗೆಲ್ಲರಿಗೂ, ಅದೊಂದು ವಿಭಿನ್ನವಾಗಿರೋದ್ರಿಂದ ಮಾಡೋಣ ಅಂತೇಳಿ ಒಪ್ಕೊಂಡಿದ್ದೀನಿ ಸರ್. ಸರ್ ಹೀರೋ ಆಗೋ ಆಸೆ ಎಲ್ಲ ಹೋಯ್ತು ಸರ್. ಹೇಳಿ ಸರ್, ಅವಕಾಶ ಬರೋ ದೇವ್ರು ಕಂಡುಬಿಟ್ರೆ ಯಾಕಂದ್ರೆ ಈ ಚಿತ್ರದಲ್ಲಿ ಹೀರೋಯಿನ್ ಹೀರೋ ಇಲ್ಲ, ಹೀರೋಗೆ ಹೀರೋಯಿನ್ ಇಲ್ಲ, ಏನು ಇಲ್ಲ ಅಂತ ಮಾಡ್ತಾ ಇಲ್ವಾ ಅಂತ. ಆ ಥರ ಏನಿಲ್ಲ ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು. ಹೇಳಿ ಸರ್. ಸರ್ ವಿಶ್ ಮಾಡಕ್ ಬಂದಿದ್ದೀರಿ. ಹೌದು ಸರ್, ಹೌದು. ನೀವೇ ಟೈಟ್ಲ್ ಬಗ್ಗೆ ಒಂದಷ್ಟು ಚರ್ಚೆ ಆಯ್ತು ಈಗ. ಇಲ್ಲ, ನನಗೆ ಇದು ಫೋನ್ ಮಾಡ್ಬಿಟ್ಟು ಬಂದ್ರು ಅವರು. ಸೊ ಪ್ರೊಡ್ಯೂಸರ್, ಡೈರೆಕ್ಟರ್, DOP ಎಲ್ಲ ಬಂದ್ರು ಮನೆಗೆ. ಅವಾಗ ನಾನು ಕೌಂತೆ ಅಂತ ಟೈಟ್ಲ್ ಬಂದಾಗ ಒಂದು 2 ನಿಮಿಷ ಮನೇಲಿ ಟೀ ಕುಡ್ಕೊಂಡಿದ್ದೆ. ಆಮೇಲೆ ನಾನು ಕೇಳಿದೆ, ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ, ನಂಗೆ ಗೊತ್ತಿಲ್ಲ, ಇಫ್ ಐ ಆಮ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ನನಗೆ. ಕೌಂತೆ ದಟ್ ನೇಮ್ ಇಟ್ ರೆಫರ್ಸ್ ಟು ಯಾರು ನನಗೆ ನಾನು ತಿಳ್ಕೊಂಡಂಗೆ ದುರ್ಯೋಧನಗೆ ಮತ್ತೊಂದು ಹೆಸರು ಇದ್ದಿದ್ದು ಅಂತ ನಾನು ಅನ್ಕೊಂಡಿದ್ದೆ. ಇವರೆಲ್ಲ ಕರ್ಣನಿಗೆ ಬಂದು ಇನ್ನೊಂದು ಕುಂತಿ ಪುತ್ರ ಅಂತಿತ್ತು, ಇನ್ನೊಂದೆಲ್ಲ ಇದು ಮಾಡೋರು. ನಮ್ಗೆ ಗೊತ್ತಿರೋ ಪ್ರಕಾರ ಹೇಳಿದೆ. ಅದು ಸ್ವಲ್ಪ ಜಸ್ಟಿಫಿಕೇಶನ್ ಅದು ಗೊತ್ತಿಲ್ಲ ಡೈರೆಕ್ಟರ್, ಸ್ವಲ್ಪ ನೀವು ತಿಳ್ಕೊಳ್ಳಿ. ಅದಕ್ಕೇನೆ. ಸೊ ಅದಕ್ಕೆ ಕೌಂತೆ ಅಂತ ಬಂದಾಗ ಅದು ಹೇಳಿದೆ. ಬಟ್ ಅದಕ್ಕೆ ನಿಮ್ಮನ್ನು ಓಪನ್ ನಾನು ಕೇಳಿದ್ದೇನೆ, ಕ್ಲಾರಿಫೈ ಅಂತ ಹೇಳಿ ಅಷ್ಟೇ ಇದೆ. ಸರ್, ನೀವು ರಾಜಕೀಯವಾಗಿ ಗುರುತಿಸ್ಕೊಂಡಿದ್ರಿ, ಸಿನಿಮಾ ರಂಗದಲ್ಲಂತೂ ನೀವು ಸ್ಟಾರ್ ಆಗಿದ್ದು. ಈಗ ಕಮಲ್ ಹಾಸನ್ ಅವ್ರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಹೌದೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕಂದ್ರೆ ನನಗೆ ಸುಮ್ಮನೆ ಕಾಂಟ್ರವರ್ಸಿ ಬೇಡ. ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಕಮಲ್ ಸರ್ ನೋ ಡೌಟ್ ಇಸ್ ಹ್ಯಾಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್, ಎರಡನೇ ಮಾತಿಲ್ಲ, ಎಲ್ಲರೂ ಒಪ್ತಿದ್ದಾರೆ. ಬಟ್ ಅವ್ರು ಬಂದಿರೋದು, ಅವ್ರು ಇದು ಮಾಡೋದು ಏನಕ್ಕೆ, ಜಸ್ಟ್ ಆಫ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ. ಸೊ ಶುಡ್ ಹ್ಯಾವ್ ಸ್ಪೋಕನ್ ಓನ್ಲಿ ಫಾರ್ ಆ ಸಿನಿಮಾಗೆ ಸಂಬಂಧಪಟ್ಟಾಗ ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿ. ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾಕ್ಕೆ 100 days ಎಲ್ಲ ಹೋಗಿದೆ ಅವ್ರದ್ದು. ನಾವು ವಿಚಾರಿಸಿ ಗೊತ್ತಲ್ಲ ನಮಗೆ, ಯಾವುದು ಸಾಗರ ಸಂಗಮಮ್ಮು, ನಮ್ಮ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ. ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ವಾಟ್ ಮೈ ದಿಸ್. ಯಾಕಂದ್ರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು, ಅಲ್ಲಿಂದ ಇಲ್ಲಿ ಉಟ್ಕೊಂತು, ಈ ಭಾಷೆನ ಉಟ್ಕೊಂತು ಅಂತ ಹೇಳಿದೆ. ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ರು ಕೇಳ್ತಾ ಇದ್ರು, ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತದಿಂದನೇ ಎಲ್ಲ ಇಟ್ ಹ್ಯಾಸ್ ಆಗಿದ್ದು, ಡಿವೈಡ್ ಆಗಿರೋದು. ಈಗ ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ಪೀಪಲ್ ಹೇಳಿದ್ರೆ ವಿ ಶುಡ್ ಅಕ್ಸೆಪ್ಟ್ ಇಟ್ ಅಲ್ವಾ. ಈಗ ನಾವೇನಾದ್ರು ಓದಿ ನಮ್ಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ. ಸೊ ಅದಕ್ಕೆ ಎಷ್ಟೊಂದು ಅವಶ್ಯಕತೆ ಇರಲಿಲ್ಲ, ಮೋಸ್ಟ್ಲಿ ಬೆಳೆಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವರು ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು. ಯಾಕಂದ್ರೆ ಏನಾಗಲಿ, ಬಿಕಾಸ್ ಅವ್ರ ಲ್ಯಾಂಗ್ವೇಜ್, ಈಗ ನಾನು ಆಸ್ ಅ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಕನ್ನಡಿಗನ, ಈಗ ನಮಗೊಂದೊಂದು ಇದಾಗುತ್ತಲ್ವ, ಅದು ಕನ್ನಡಕ್ಕೆ ಅಂತ ಒಂದು ಲಿಪಿ ಇದೆ ಅಲ್ವಾ. ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ಇದು ಮಾಡೋಣ. ಮೊನ್ನೆ ನಾನು ವಾಚಿಂಗ್ ದ ನ್ಯೂಸ್, ಹಂಸಲೇಖ ಅವ್ರು ಮೋಸ್ಟ್ಲಿ ಹೇಳ್ತಾ ಇದ್ರು ಅನ್ಸುತ್ತೆ, ಅದು ತಮಿಳಲ್ಲಿ ಲಿಪಿ ಕೊಟ್ಟಿದ್ದೆ ಕನ್ನಡದಿಂದ ಅಂತ ಹೇಳಿದ್ರು ಹಂಸಲೇಖ ಅವರ. ನಮ್ಗೆ ಅದೊಂದು ಹೊಸ ನಮಗೆ ಒಂದು ನಾಲೆಜ್ ಬಂತು, ನಮ್ಗೆ ಗೊತ್ತಿರಲಿಲ್ಲ ನಮಗೆ. ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ, ವಿ ಶುಡ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ, ಅವರು ಹೇಳ್ಬೋದಾಗಿತ್ತು, ನನ್ನ ಪಿಕ್ಚರ್ಸ್ ನನಗೂ ಅಭಿಮಾನಿಗಳಿದ್ದಾರೆ, ನನ್ನ ಸಿನಿಮಾವನ್ನು ಮಾಡಿದ್ದೀನಿ, ಇದು ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು. ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು
ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗುತ್ತೆ ಅದು ಈಗ ಬೇರೆ. ಸೊ ಇಟ್ ಇಸ್ ಲೆಫ್ಟ್ ಟು ದ ಚೇಂಬರ್ ಇನ್ ದಿಸ್ ಥಿಂಗ್ ಅಲ್ವಾ. ಸರ್ ಈಗ ಅಲ್ಲಿ ರಿಪೋರ್ಟರ್ಗಳು ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಅವರಿಗೆ ಅಲ್ಲಿ ತಮಿಳ್ನಾಡಲ್ಲಿ ಅಲ್ಲಿ ಪ್ರಶ್ನೆ ಮಾಡಿದಾಗ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಲ್ಲ ಅಂತ. ಸೊ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ. ಸೊ ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ, ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಇಟ್ ಈಸ್ ಅ ಪರ್ಸನ್ ಹ್ಯಾಸ್ ಟು ಡಿಸೈಡ್ ಇಟ್ ಸರ್. ನಾವೇನ್ ಮಾಡಕ್ಕಾಗುತ್ತೆ ಪಾಪ. ನೀವು ಕೇಳೋದು ಇದೇ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟೇ ಆಮೇಲೆ ಅಲ್ವಾ. ಸೊ ಸಂಬಡಿ ಏನನ್ನ ಒಂದು ಕಾಂಪ್ರಮೈಸೇಷನ್ ಆಗ್ಲೇಬೇಕಾಗುತ್ತೆ ಅಲ್ವಾ. ಏನೋ ಒಂದ್ ಮಾತು ಏನ್ ಅದು ಕಳ್ಕೊಳ್ಳೋದೇನಿದೆ ಅಲ್ಲಿ, ಏನಂತ ತಿಳಿದೆ ಬಂದು ನಾಲ್ಗೆ ಬೈ ಸ್ಲಿಪ್ ಟಂಗ್ ಅಂತ ಹೇಳ್ತೀವಿ ಅಲ್ಲ, ಅದಾಗಿ ನಾನು ಬಂದಿರ್ಬೋದಲ್ಲ. ಸೊ ದಯಮಾಡಿ ಯಾರು ಹರ್ಟ್ ಆಗಿದೆ ಪ್ಲೀಸ್ ಕ್ಷಮಿಸಿ ಅಂದ್ರೆ ಮುಗ್ದೋಗೋದ. ತಪ್ಪೇನಿದೆ ಸರ್ ಅದ್ರಲ್ಲಿ. ಜೀವನದಲ್ಲಿ ಎಷ್ಟೋ ನಮ್ಗೆಲ್ಲ ನಾವು ಗೊತ್ತಿದ್ದು ಕೆಳಗಡೆ ಎಡುತ್ತೀವಿ, ಗೊತ್ತಿಲ್ಲದೆ ಎಡಗ್ಬಿಡ್ತೀವಿ. ತಪ್ಪಾಯ್ತು ಸರ್ ಸಾರಿ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತಲ್ಲ. ನನ್ಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿದೋಯ್ತು, ಮ್ಯಾಟ್ರ್ ಎಂಡ್ಸ್. ಅದು ಯಾಕೆ ಹೇಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಜಸ್ಟ್ ಒಂದು ಇದಕ್ಕೋಸ್ಕರ ಅದು ನೋಡಿ, ಎಲ್ಲಿಂದ ಹೋಗಿ ಎಲ್ಲೋಂಗೆ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೆಟ್ಟಕ್ಕೆ ಒಂದು ಪೊಲಿಟಿಕಲ್ ಇದು ಕರೆಕ್ಟಾ. ಇಟ್ ಮೆ ಟೇಕ್ ಎ ಪೊಲಿಟಿಕಲ್ ಟರ್ನ್ ಆಲ್ಸೋ. ಹೂ ನೋಸ್ ವಿಚ್ ವೇ ಇಟ್ ಲೀಡ್ಸ್ ಅಂತ ಹೇಳ್ಬಿಟ್ಟು. ಸೊ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ. ದಟ್ಸ್ ವಾಟ್ ಅಲ್ವಾ. ಸಿನಿಮಾ ಈಗ ನಾವು ಬಿಕಾಸ್ ಆಸ್ ಅ ಸಿನಿಮಾದವ್ರ ಬಗ್ಗೆ ಮಾತಾಡೋಣ, ರಾಜಕೀಯದ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ. ಇಟ್ಸ್ ನಾಟ್ ಕ್ಲಬ್ ದಿಸ್ ಥಿಂಗ್. ಅವ್ರ ಭಾಷೆ ಆಗಿರ್ಬೋದು, ಅವ್ರ ಭಾವನೆಗಳಾಗಿರ್ಬೋದು, ಅವರ ಆಹಾರದ ಮತ್ತೆ ಊಟ ತಿಂಡಿ ವಿಚಾರಗಳಾಗಿರ್ಬೋದು, ಅವ್ರ ಕಸ್ಟಮ್ಸ್ ಟ್ರೆಡಿಷನ್ಸ್ ಅದು ಇದಾಗಿರ್ಬೋದು. ವಿ ನಾಟ್ ಡಿಸ್ಕಸ್ ಅಬೌಟ್ ದಟ್. ಅವ್ರದ್ದೊಂದು ಕೆಲವು ಪದ್ಧತಿಗಳು ಸಂಪ್ರದಾಯಗಳು ಅವ್ರ ಸಂಸ್ಕೃತಿ ಬೆಳೆಸ್ಕೊಂಡ್ ಬಂದಿರ್ತಾರೆ ಅಲ್ವಾ. ಸೊ ವಿ ಶುಡ್ ರೆಸ್ಪೆಕ್ಟ್ ಅಂಡ್ ಎಲ್ಲರಿಗೂ ಒಂದು ಗೌರವ ಕೊಡೋ ಒಂದು ಮನೋಭಾವ ಬೆಳೆಸ್ಕೋಬೇಕು ಸರ್ ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕೌಂತೆಯ ಮೂವಿಯ ಮುಹೂರ್ತ ಸಮಾರಂಭ ನಡೀತಿದೆ. ಈ ಮೂವಿಲಿ ನಾನೊಂದು ಬಹುಮುಖ್ಯ ಪಾತ್ರನ ವಹಿಸ್ತಾ ಇದ್ದೀನಿ. ಸೊ ಇದನ್ನ ಡೈರೆಕ್ಟ್ ಮಾಡ್ತಿದ್ದಾರೆ ಚಂದ್ರಹಾಸ್ ಅವರು. ಸೊ ಹಾಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ಅವರು. ನನ್ಗೆ ಈ ಪಾತ್ರ, ಈ ಒಂದು ಕತೆ ಕೇಳಿದಾಗ ಒಂದು ವಿಭಿನ್ನ ಅನ್ನಿಸ್ತು. ಒಂದು ತುಂಬಾ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಮುಖಾಂತರ ಹೋಗುವಂತ ಪಾತ್ರ. ಅದಕ್ಕಿಂತ ಹೆಚ್ಚಾಗಿ ಇದೇ ಮೊದಲನೇ ಬಾರಿಗೆ ನಾನು ಪೊಲೀಸ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಸೊ ಖುಷಿ ಆಯಿತು. ಸೊ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪೊಲೀಸ್ ಪಾತ್ರ ಹೇಗೆ ಪ್ರಿಪೇರ್ ಆಗ್ತಿದ್ದೀರಿ ನೀವು ಪಾತ್ರಕ್ಕೆ? ಅದೇ ನೋಡ್ತಾ ಇದ್ದೀನಿ ಅವರ ಹಾವಭಾವ ಹೇಗಿರುತ್ತೆ. ಸೊ ಹಳೆ ಈಗ ಅಚ್ಚು ಸರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಸೊ ಅವ್ರು ಯಾವ ರೀತಿ ಮಾಡಿದ್ದಾರೆ, ಸೊ ಹೇಗೆ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಆಕ್ಷನ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿಲ್ಲ, ಒಟ್ಟಿನಲ್ಲಿ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಆಗುತ್ತೆ. ಸೊ ಪೊಲೀಸ್ ಅಂದಮೇಲೆ ಫೈಟು ಆಕ್ಷನ್ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಸೊ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್.